ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅಕ್ಷಯ ತೃತೀಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಶಾಸ್ತ್ರೋಕ್ತವಾಗಿ ಯಾವ ದಿನ ಆಚರಣೆಯನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಹಾಗೆ ನಮ್ಮ ನಕ್ಷತ್ರಗಳಿಗೆ ಅನುಗುಣವಾಗಿ ಅಂದರೆ 27 ನಕ್ಷತ್ರಗಳ ಅನುಗುಣವಾಗಿ ಯಾರು ಯಾವ ದಾನವನ್ನು ಕೊಡಬೇಕು, ಹಾಗೆ ಯಾವ ವಸ್ತುವಿನ ಖರೀದಿಯನ್ನು ಮಾಡಬೇಕು, ಇದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗುತ್ತೆ. ಇದರ ಜೊತೆಗೆ ಅಕ್ಷಯ ತೃತೀಯದಂದು ಮಾಡುವಂಥ ಸರಳ ತಂತ್ರ ಪರಿಹಾರವನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ನಾವು ಈ ಒಂದು ಅಕ್ಷಯ ತೃತೀಯದ ಮಹತ್ವವನ್ನು ಹಾಗೆ ವಿಶೇಷತೆಯನ್ನು ಮೊದಲು ತಿಳ್ಕೊಳ್ಬೇಕು. ಅಕ್ಷಯ ತೃತೀಯದ ದಿನ ತ್ರೇತಾಯುಗದ ಆರಂಭ ಆಯಿತು ಅಂತ ಹೇಳ್ತಾರೆ. ಜೊತೆಗೆ ಪಾಂಡವರು ಸೂರ್ಯದೇವರಿಂದ ಅಕ್ಷಯ ಪಾತ್ರೆಯನ್ನು ಪಡೆದದ್ದು ಕೂಡ ಈ ಒಂದು ಅಕ್ಷಯ ತೃತೀಯ ದಿನದಂದೇ. ಹಾಗೆ ನಮ್ಮ ಮಹಾಭಾರತ ಪುರಾಣವನ್ನ ವ್ಯಾಸರು ಗಣೇಶನಿಂದ ರಚಿಸಲು ಪ್ರಾರಂಭ ಮಾಡಿದಂತಹ ಸುಮುಹೂರ್ತವೇ ಈ ಒಂದು ಅಕ್ಷಯ ತೃತೀಯ ದಿನ. ಹಾಗೆ ಭಗೀರಥನ ಪ್ರಯತ್ನದಿಂದ ಈಶ್ವರನ ಜಟೆಯಲ್ಲಿ ಇದ್ದಂತಹ ಗಂಗೆಯು ಭೂಮಿಗೆ ಅವತರಿಸಿದ ದಿನವೂ ಕೂಡ ಅಕ್ಷಯ ತೃತೀಯ ಆಗಿತ್ತು. ಹಾಗೆ ದಾನಶೂರ ಕರ್ಣನ ಜನಿಸಿದ್ದು ಕೂಡ ಈ ಒಂದು ಅಕ್ಷಯ ತೃತೀಯ ದಿನದಂದೇ. ಹಾಗೆ ಆದಿಶಂಕರಾಚಾರ್ಯರು ಕನಕಧಾರ ಸ್ತೋತ್ರವನ್ನು ಸಂಯೋಜನೆಯನ್ನು ಮಾಡಿದ್ದು ಕೂಡ ಅಕ್ಷಯ ತೃತೀಯ ದಿನದಂದೇ. ಹಾಗೆ ವಿಷ್ಣುವಿನ ಅವತಾರವಾದ ಪರಶುರಾಮ ಅವತಾರ ಅಕ್ಷಯ ತೃತೀಯ ದಿನವೇ ಆಗಿತ್ತು ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ನಮ್ಮ ಕಾಯಕ ಯೋಗಿ ಬಸವಣ್ಣನವರು ಜನಿಸಿದ್ದು ಕೂಡ ಈ ಒಂದು ಅಕ್ಷಯ ದಿನದಂದೇ ಅಂತ ಹೇಳಲಾಗುತ್ತೆ. ಹಾಗೆ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನು ಮಾಡಿ ಕುಬೇರನು ಅಷ್ಟೈಶ್ವರ್ಯವನ್ನ ಪ್ರಾಪ್ತಿಯನ್ನ ಮಾಡಿಕೊಂಡಿದ್ದು ಕೂಡ ಈ ಒಂದು ಅಕ್ಷಯ ತೃತೀಯ ದಿನದಂದೇ. ಇಷ್ಟೆಲ್ಲ ವಿಶೇಷತೆ ಹಾಗೆ ಮಹತ್ವವನ್ನು ಹೊಂದಿರುವಂತಹ ದಿನವಾದಂತಹ ಅಕ್ಷಯ ತೃತೀಯ ದಿನ ನಾವು ಹೋಗಿ ಬರೀ ಚಿನ್ನವನ್ನು ಖರೀದಿಯನ್ನು ಮಾಡಿದ್ರೆ ಅದು ಅಕ್ಷಯ ತೃತೀಯದ ಆಚರಣೆ ಆಗೋಲ್ಲ. ಹಾಗಿದ್ರೆ ಯಾವ ರೀತಿ ಅಕ್ಷಯ ತೃತೀಯದ ಆಚರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ, ಹಾಗೆ ಅಕ್ಷಯ ತೃತೀಯದ ಶುಭ ಮುಹೂರ್ತ ಮತ್ತು ದಿನಾಂಕ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪುರಾಣದ ಪ್ರಕಾರವಾಗಿ ಶಾಸ್ತ್ರಗಳಲ್ಲಿ ಯಾವ ರೀತಿ ಈ ಒಂದು ಅಕ್ಷಯ ತೃತೀಯದ ಆಚರಣೆ ಯಾವ ದಿನ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವೈಶಾಖ ಮಾಸ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿ ನಾವು ಅಕ್ಷಯ ತೃತೀಯದ ಆಚರಣೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ. ಅದರಲ್ಲೂ ವಿಶೇಷವಾಗಿ ರೋಹಿಣಿ ನಕ್ಷತ್ರ ಸೋಮವಾರ ಅಥವಾ ಬುಧವಾರ ಬಂದು ಜೊತೆಗೆ ತೃತೀಯ ತಿಥಿ ಸಂಯುಕ್ತವಾಗಿ ಚತುರ್ಥಿ ತಿಥಿ ಪ್ರಾಪ್ತಿ ಇದ್ದರೆ ಆ ಒಂದು ಅಕ್ಷಯ ತೃತೀಯದ ಆಚರಣೆ ಏನಿದೆ ಅದು ಕೋಟಿ ಪುಣ್ಯ ಫಲವನ್ನು ನಮಗೆ ತಂದು ಕೊಡುತ್ತೆ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ. ಹಾಗಾಗಿ ಈ ಬಾರಿ ನಾವು ದಿನಾಂಕ ಮತ್ತು ನಕ್ಷತ್ರ, ಯೋಗ, ಕರ್ಣ ಎಲ್ಲವನ್ನು ಕೂಡ ನೋಡಿದಾಗ ನಮಗೆ ಈ ಬಾರಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ನಮಗೆ ಸೋಮವಾರ ಬೆಳಗ್ಗೆ ಉದಯ ಕಾಲದಲ್ಲಿ ಪ್ರಾಪ್ತಿ ಇದ್ದು ಜೊತೆಗೆ ರೋಹಿಣಿ ನಕ್ಷತ್ರ ನಮಗೆ ಪ್ರಾಪ್ತಿ ಇರೋದ್ರಿಂದ ಇದರ ಜೊತೆಗೆ ನಮಗೆ ತೃತೀಯ ತಿಥಿ ಸಂಯುಕ್ತವಾಗಿ ಚತುರ್ಥಿ ತಿಥಿನೂ ಕೂಡ ನಮಗೆ ಪ್ರಾಪ್ತಿಯಾಗೋದು ಸೋಮವಾರ. ಹಾಗಾಗಿ ನಾವು ಈ ಬಾರಿ ಅಕ್ಷಯ ತೃತೀಯವನ್ನು ನಾವು ಸೋಮವಾರ 20ನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ತುಂಬ ಜನಕ್ಕೆ ಇದರ ಬಗ್ಗೆ ಗೊಂದಲ ಇದೆ. ಹಾಗಾಗಿ ಶಾಸ್ತ್ರದ ಪ್ರಕಾರವಾಗಿ ನಮಗೆ ಯಾವ ರೀತಿ ಒಂದು ನಕ್ಷತ್ರ ಸಂಯೋಜನೆಗಳಾದಾಗ ನಾವು ವಿಶೇಷ ದಿನ ಅಂತ ತೆಗೆದುಕೊಳ್ತೀವಿ, ಅದೇ ಪ್ರಕಾರವಾಗಿ ನಾವು ಈ ಬಾರಿನೂ ಕೂಡ ಸೌಭಾಗ್ಯ ಯೋಗದಲ್ಲಿ ನಾವು ಅಕ್ಷಯ ತೃತೀಯದ ಆಚರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ನಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥದ್ದು ಅಕ್ಷಯ ತೃತೀಯದಲ್ಲಿ ಹೊಸ ವಸ್ತುಗಳ ಖರೀದಿಯನ್ನು ಮಾಡುವಂಥದ್ದು ಅಥವಾ ಲಕ್ಷ್ಮೀ ಪೂಜೆಗಳನ್ನು ಮಾಡುವಂಥದ್ದು, ವಿಶೇಷವಾಗಿ ಚಿನ್ನಾಭರಣಗಳ ಖರೀದಿಯೇ ಹೆಚ್ಚಾಗಿ ನಡೆಯುವಂಥದ್ದು ಇರುತ್ತೆ. ಅದರಲ್ಲೂ ಈ ಬಾರಿ ಅಕ್ಷಯ ತೃತೀಯದ ದಿನ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಸೋಮವಾರ ಅಥವಾ ಬುಧವಾರ ನಮಗೆ ರೋಹಿಣಿ ನಕ್ಷತ್ರ ಪ್ರಾಪ್ತಿ ಇರಬೇಕು ಅಂತ ಹೇಳಿ. ಹಾಗಾಗಿ ಈ ಬಾರಿ ಸೋಮವಾರನೇ ರೋಹಿಣಿ ಯುಕ್ತವಾದಂಥ ಒಂದು ನಕ್ಷತ್ರವೂ ಕೂಡ ಪ್ರಾಪ್ತಿ ಇರೋದ್ರಿಂದ ಈ ಬಾರಿ ನಾವು ಅಕ್ಷಯ ತೃತೀಯವನ್ನು ಎಲ್ಲರೂ ಕೂಡ 20ನೇ ತಾರೀಕೆ ಆಚರಣೆಯನ್ನು ಮಾಡಬೇಕು. ಅಕ್ಷಯ ತೃತೀಯದ ಮೊದಲ ಆಚರಣೆಯನ್ನು ದೇವತಾ ಕಾರ್ಯದಿಂದಲೇ ಪ್ರಾರಂಭವನ್ನು ಮಾಡಿದ್ರೆ ಉತ್ತಮ. ಇನ್ನು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರಾಯರ ಮಠಗಳಲ್ಲಿ ಹಾಗೆ ಕೃಷ್ಣ ಮಠಗಳಲ್ಲಿ ಗಂಧಲೇಪನ ಸೇವೆಗೆ ಸಿದ್ಧತೆಯನ್ನು ಮಾಡ್ತಿದ್ದಾರೆ. ಹಾಗೆ ಅಕ್ಷಯ ತೃತೀಯ ದಿನದಂದು ಈ ಒಂದು ಗಂಧಲೇಪನದ ಸೇವೆ ಇರುತ್ತೆ. ಹಾಗಾಗಿ ನಿಮ್ಮ ಹತ್ತಿರದ ಕೃಷ್ಣ ಮಠಗಳಾಗಿರ್ಬೋದು ಅಥವಾ ರಾಯರ ಮಠಗಳಲ್ಲಿ ನೀವು ಈ ಒಂದು ಸೇವೆಯನ್ನು ಮಾಡಿಸ್ಬೋದು. ಇನ್ನು ಪಿತೃಗಳಿಗೆ ಸಂಬಂಧಪಟ್ಟಂತೆ ನಾವು ಪಿತೃಗಳ ಶಾಪ ನಿವೃತ್ತಿಗಾಗಿ ಅಥವಾ ಪಿತೃಗಳ ಆಶೀರ್ವಾದಕ್ಕಾಗಿ ನಾವು ದಾನಗಳನ್ನು ನಾಳೆ ದಿನ ಅಂದರೆ ಅಕ್ಷಯ ತೃತೀಯದ ದಿನ ಮಾಡಿದ್ರೆ ಬಹಳ ವಿಶೇಷ ಅಂತಲೇ ಹೇಳ್ಬೋದು.
ಪ್ರಥಮವಾಗಿ ಯಾವ ನಕ್ಷತ್ರದವರು ಯಾವ ವಸ್ತುಗಳ ಖರೀದಿಯನ್ನು ಮಾಡಬೇಕು, ಹಾಗೆ ಯಾವ ನಕ್ಷತ್ರದವರು ಯಾವ ದಾನಗಳನ್ನು ಕೊಡಬೇಕು ಅಂತ ತಿಳ್ಕೊಳ್ಳೋಣ. ಪ್ರಥಮವಾಗಿ ಬರುವಂಥದ್ದು ಅಶ್ವಿನಿ ನಕ್ಷತ್ರ, ಹಾಗೆ ಕೃತಿಕಾ ನಕ್ಷತ್ರ, ಮತ್ತು ರೋಹಿಣಿ ನಕ್ಷತ್ರ, ಹಾಗೆ ಆರಿದ್ರಾ ನಕ್ಷತ್ರ, ಪುಷ್ಯ ನಕ್ಷತ್ರ, ಹಾಗೆ ಉತ್ತರ ಫಾಲ್ಗುಣಿ ನಕ್ಷತ್ರ, ಹಾಗೆ ಮೂಲ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ, ಹಾಗೆ ಶತಭಿಷ ನಕ್ಷತ್ರ, ಹಾಗೆ ಉತ್ತರ ಭಾದ್ರಪದ ನಕ್ಷತ್ರ. ಈ ನಕ್ಷತ್ರದವರು ನಾಳೆಯಿಂದ ಪ್ರಾರಂಭ ಮಾಡಿ ನೀವೇನಾದರೂ ಪ್ರತಿ ತಿಂಗಳು ಕೂಡ ರೋಹಿಣಿ ನಕ್ಷತ್ರ ಪ್ರಾಪ್ತವಾದ ದಿನ ನಾಳೆಯಿಂದ ಪ್ರಾರಂಭ ಮಾಡಿಕೊಂಡು ಪ್ರತಿ ತಿಂಗಳು ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ ಅಂತ ಅಂದರೆ ಒಂದು 3 ತಿಂಗಳು ಅಥವಾ 6 ತಿಂಗಳ ಕಾಲ ನೀವು ಈ ಒಂದು ವಸ್ತುಗಳ ಖರೀದಿಯನ್ನು ಮಾಡ್ಬೋದು. ಹಾಗೆ ಇನ್ನು ಉಳಿದ ಹಾಗೆ ಹೇಳುವಂಥ ನಕ್ಷತ್ರದವರು ದಾನವನ್ನು ಕೂಡ ಕೊಡ್ಬೋದು. ನಾನೀಗ ತಿಳಿಸಿದಂಥ ನಕ್ಷತ್ರದವರು ನಾಳೆ ದಿನ ಅಂದರೆ ಅಕ್ಷಯ ತೃತೀಯ ದಿನ ಶ್ರೀಕೃಷ್ಣನ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡುವಂಥದ್ದು, ಅಲ್ಲಿ ಇವರ ಒಂದು ಹೆಸರಲ್ಲಿ ಅರ್ಚನೆಗಳನ್ನು ಮಾಡಿಸುವಂಥದ್ದು, ಹಾಗೆ ಹಾಲಿನ ಉತ್ಪನ್ನಗಳು ಅಥವಾ ಹಾಲು, ಮೊಸರು ಇದನ್ನು ಖರೀದಿಯನ್ನು ಮಾಡುವಂಥದ್ದು, ಜೊತೆಗೆ ಗೋಮಾತೆಯ ಚಿತ್ರಪಟ ಆಗಿರಲಿ ಅಥವಾ ಗೋಮಾತೆಯ ವಿಗ್ರಹಗಳಾಗಿರಲಿ ನೀವು ಖರೀದಿಯನ್ನು ಮಾಡಬಹುದು. ಹಾಗೆ ಸೇವೆಯನ್ನು ಮಾಡುವಂಥವರಿದ್ದರೂ ಕೂಡ ಗೋಮಾತೆಗೆ ಸೇವೆಯನ್ನು ಕೂಡ ಮಾಡಬಹುದು. ಇನ್ನು ಶ್ರೀಕೃಷ್ಣನ ವಿಗ್ರಹಗಳನ್ನು ತೆಗೆದುಕೊಂಡು ಬಂದರೆ ಬಹಳ ಉತ್ತಮ. ಏನಾದರೂ ಖರೀದಿಯನ್ನು ಮಾಡುವಂಥವರಿದ್ದರೆ ಈ ನಕ್ಷತ್ರಗಳು ಯಾರಿಗೆಲ್ಲ ಹೇಳಿದೆ ಇವರು ಶ್ರೀಕೃಷ್ಣನ ಫೋಟೋ ಆಗಿರಲಿ ಅಥವಾ ಶ್ರೀಕೃಷ್ಣನ ವಿಗ್ರಹವನ್ನು ಖರೀದಿಯನ್ನು ಮಾಡಬಹುದು. ಇನ್ನು ಬೆಳ್ಳಿಯ ಒಂದು ಪದಾರ್ಥಗಳನ್ನು ಖರೀದಿಯನ್ನು ಮಾಡಬಹುದು. ಬೆಳ್ಳಿಯ ಶ್ರೀಕೃಷ್ಣನ ಫೋಟೋ ಆಗಿರಲಿ ಅಥವಾ ಬೆಳ್ಳಿಯ ಒಂದು ಶ್ರೀಕೃಷ್ಣನ ವಿಗ್ರಹವನ್ನು ಖರೀದಿಯನ್ನು ಮಾಡಬಹುದು. ಹಾಗೆ ಮುತ್ತಿಗೆ ಸಂಬಂಧಪಟ್ಟಂತೆ ವಸ್ತುಗಳನ್ನು ಖರೀದಿಯನ್ನು ಮಾಡುವಂಥದ್ದಾಗಿರ್ಬೋದು. ಹಾಗೆ ಆಲದ ಮರದ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಕೂಡ ಪಿತೃಗಳ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ನಾನೀಗ ತಿಳಿಸಿದಂಥ ನಕ್ಷತ್ರದವರು ಆಲದ ಮರಕ್ಕೆ ನೀರನ್ನು ಹಾಕೋದ್ರಿಂದ ಕೂಡ ಅಕ್ಷಯ ತೃತೀಯದ ಶುಭ ಫಲವನ್ನು ಇವರು ಪಡಿಬಹುದು. ಇನ್ನು ದಾನಗಳ ವಿಚಾರವಾಗಿ ಬರೋದಾದರೆ ಅಶ್ವಿನಿ, ಕೃತಿಕಾ, ರೋಹಿಣಿ, ಆರಿದ್ರ, ಪುಷ್ಯ, ಉತ್ತರ ಫಾಲ್ಗುಣಿ, ಮೂಲ, ಧನಿಷ್ಠ, ಶತಭಿಷ ಹಾಗೆ ಉತ್ತರ ಭಾದ್ರಪದ ಈ ನಕ್ಷತ್ರದವರು ಈ ವಸ್ತುಗಳನ್ನು ಖರೀದಿಯನ್ನು ಮಾಡಬೇಕು. ಇದರ ಜೊತೆಗೆ ಇವರೇನಾದರೂ ಸೇವೆಗಳನ್ನು ಮಾಡಿಸೋದಿದ್ರೆ ಅಥವಾ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡೋದಿದ್ದರೆ ಅಥವಾ ವಸ್ತುಗಳನ್ನು ದಾನವನ್ನು ಮಾಡಬೇಕು ಅಂತ ತೆಗೆದುಕೊಳ್ಳೋದಾದರೆ ಶ್ರೀಕೃಷ್ಣನ ದೇವಸ್ಥಾನಗಳಲ್ಲಿ ಹೋಗಿ ಸೇವೆಗಳನ್ನು ಮಾಡಿಸಿ. ವಿಶೇಷವಾಗಿ ಹಾಲಿನ ಅಭಿಷೇಕವನ್ನು ನೀವು ಮಾಡಬಹುದು. ಇದು ಕೂಡ ಅಕ್ಷಯ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಹಣ್ಣುಗಳನ್ನು ಯಾರಿಗಾದರೂ ದಾನವಾಗಿ ಕೂಡ ಕೊಡಬಹುದು. ಹಾಗೆ ಸಿಹಿ ಉತ್ಪನ್ನಗಳಾಗಿರ್ಬೋದು, ಹಾಲು, ಮೊಸರು ಇದನ್ನು ನೀವು ದಾನವಾಗಿ ಕೂಡ ಕೊಡ್ಬೋದು. ಅದರಲ್ಲೂ ವಿಶೇಷವಾಗಿ ದಾನವಾಗಿ ಕೊಡೋದಕ್ಕಿಂತ ನೀವು ಇದನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ನೀವು ಹೇಗೆ ಚಿನ್ನವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅದೇ ರೀತಿಯಲ್ಲಿ ಈ ವಸ್ತುಗಳನ್ನು ಅವತ್ತಿನ ದಿನ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ನೀವು ಖರೀದಿಯನ್ನು ಮಾಡಬೇಕು. ಅದರ ಸಮಯವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ದಾನ ಅಥವಾ ಸೇವೆಯ ವಿಚಾರವಾಗಿ ಬರೋದಾದರೆ ಈ ನಕ್ಷತ್ರಗಳು ಹೇಳಿದಂಥ ನಕ್ಷತ್ರಗಳು ಶ್ರೀಕೃಷ್ಣನ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಕೈಯಾರೆ ತುಳಸಿಯನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಹಣ್ಣುಗಳನ್ನು ನೀವು ಕೊಡುವಂಥದ್ದಾಗಿರ್ಬೋದು. ಜೊತೆಗೆ ಅಭಿಷೇಕಗಳನ್ನು ಮಾಡಿಸೋದಕ್ಕೆ ನೀವು ಸೇವೆಯನ್ನು ಮಾಡಿಸೋದು ಕೂಡ ಆಗಿರ್ಬೋದು. ಹಾಗೆ ಯಾರಿಗಾದರೂ ಅಂದರೆ ಅಗತ್ಯವಿರುವಂಥವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ನೀವು ಮಾಡಬಹುದು. ಈ ಒಂದು ಅಕ್ಷಯ ತೃತೀಯದ ಫಲ ನಿಮಗೆ ಉತ್ತಮವಾಗಿ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಆಚರಣೆಗಳನ್ನು ಮಾಡಿಕೊಳ್ಳಿ. ಹಾಗೆ ಉಳಿದಂತೆ ನಕ್ಷತ್ರಗಳನ್ನು ತೆಗೆದುಕೊಂಡಾಗ ಸಾಧ್ಯವಾದಷ್ಟು ಈಗ ಹೇಳುವಂಥ ನಕ್ಷತ್ರದವರು ಬೆಳ್ಳಿ ಖರೀದಿಯನ್ನು ಮಾಡಲಿಕ್ಕೆ ಹೋಗಬೇಡಿ. ಜೊತೆಗೆ ಮುತ್ತಿಗೆ ಸಂಬಂಧಪಟ್ಟಂತೆ ವಸ್ತುಗಳಾಗಿರ್ಬೋದು ಈ ವಸ್ತುಗಳನ್ನು ಖರೀದಿಯನ್ನು ಮಾಡಬೇಡಿ. ಭರಣಿ ನಕ್ಷತ್ರ, ಹಾಗೆ ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಹಾಗೆ ಆಶ್ಲೇಷ ನಕ್ಷತ್ರ, ಮಘ ನಕ್ಷತ್ರ, ಹಾಗೆ ಪೂರ್ವ ಫಾಲ್ಗುಣಿ ನಕ್ಷತ್ರ ಅಥವಾ ಪುಬ್ಬ ನಕ್ಷತ್ರ ಅಂತ ಕೂಡ ಹೇಳ್ತಾರೆ. ಇನ್ನು ಹಸ್ತ ನಕ್ಷತ್ರ, ಹಾಗೆ ಚಿತ್ತ ಮತ್ತು ಸ್ವಾತಿ ನಕ್ಷತ್ರ, ಹಾಗೆ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಹಾಗೆ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಹಾಗೆ ಶ್ರವಣ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ಹಾಗೆ ರೇವತಿ ನಕ್ಷತ್ರ. ಈ ನಕ್ಷತ್ರದವರು ಬೆಳ್ಳಿಯ ವಸ್ತುಗಳನ್ನು ಹಾಗೆ ಮುತ್ತಿಗೆ ಸಂಬಂಧಪಟ್ಟಂತೆ ವಸ್ತುಗಳ ಖರೀದಿಯನ್ನು
ಅಕ್ಷಯ ತೃತೀಯದಂದು ಮಾಡಲಿಕ್ಕೆ ಹೋಗಬೇಡಿ. ಬದಲಾಗಿ ಹಾಗೆ ಶ್ರೀಕೃಷ್ಣನ ವಿಗ್ರಹವನ್ನು ಕೂಡ ಖರೀದಿಯನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನುಳಿದ ಹಾಗೆ ನೀವು ದಾನಗಳನ್ನು ಮಾಡಿದಷ್ಟು ಕೂಡ ಬಹಳ ವಿಶೇಷ. ಹಾಗಾಗಿ ನಾಳೆ ದಿನ ಸಾಧ್ಯವಾದಷ್ಟು ಕೂಡ ದಾನಗಳನ್ನು ಮಾಡಿ. ಯಾವುದು ಅಂತ ತೆಗೆದುಕೊಳ್ಳೋದಾದರೆ ಹಾಲನ್ನು ದಾನವಾಗಿ ಕೊಡಬೇಕು. ಹಾಲಿನ ಸೇವನೆಯನ್ನು ನಾಳೆ ದಿನ ಮಾಡಲಿಕ್ಕೆ ಹೋಗಬೇಡಿ. ನಾಳೆ ದಿನ ಹಾಲನ್ನು ದಾನವಾಗಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ದಾನವನ್ನು ಕೊಡ್ಬೋದು. ಇನ್ನು ವಿಶೇಷವಾಗಿ ನಾಳೆ ದಿನ ಈ ನಕ್ಷತ್ರದವರು ಮೊಸರನ್ನವನ್ನು ದಾನವಾಗಿ ಕೊಡುವಂಥದ್ದು ಅಥವಾ ಮೊಸರಿಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಆಹಾರ ಪದಾರ್ಥಗಳನ್ನು ದಾನವಾಗಿ ಕೊಡ್ಬೋದು. ಜೊತೆಗೆ ಹಣ್ಣುಗಳನ್ನು ಕೂಡ ದಾನವಾಗಿ ಕೊಡ್ಬೋದು. ಇವರು ಇದನ್ನು ತೆಗೆದುಕೊಂಡು ಬರೋ ಹಾಗೆ ಇಲ್ಲ. ಹಾಗಾಗಿ ನೀವು ದಾನಗಳನ್ನು ಮಾಡಿದ್ರೆ ಬಹಳ ಶ್ರೇಷ್ಠ. ಹಾಗಾಗಿ ದಾನಗಳನ್ನು ಮಾಡಿ. ಹಾಲು, ಮೊಸರು, ಹಾಗೆ ಮೊಸರನ್ನು ಮತ್ತು ಊಟವನ್ನು ಕೂಡ ಅಷ್ಟೇ ನೀವು ದಾನವಾಗಿ ಮತ್ತೊಬ್ಬರಿಗೆ ಕೊಡಿಸುವಂಥದ್ದಾಗಿರ್ಬೋದು. ಅಥವಾ ಆಹಾರಕ್ಕೆ ಸಂಬಂಧಪಟ್ಟಂತೆ ವಸ್ತುಗಳ ಖರೀದಿಯನ್ನು ಮಾಡಿ ದಾನವನ್ನೇ ಕೊಡಬೇಕು. ಖರೀದಿಯನ್ನು ಮಾಡಿ ಮನೆಗೆ ತೆಗೆದುಕೊಂಡು ಬರೋದಕ್ಕೆ ಹೋಗಬೇಡಿ. ಮತ್ತು ಸಿಹಿ ಪದಾರ್ಥಗಳನ್ನು ಕೂಡ ಅಷ್ಟೇ, ಸಿಹಿಯನ್ನು ಕೂಡ ಅಷ್ಟೇ ನೀವು ಬೇರೆಯವರಿಗೆ ದಾನವಾಗಿ ಕೊಡಬೇಕು. ಅದರಲ್ಲೂ ಹಾಲಿನಲ್ಲಿ ಮಾಡಿರುವಂಥ ಪೇಡ ಆಗಿರಲಿ ಅಥವಾ ಖೋವಾ, ಈ ರೀತಿ ಹಾಲಿನಲ್ಲಿ ಮಾಡಿರುವಂಥ ಸಿಹಿಯನ್ನು ಯಾವತ್ತೂ ಕೂಡ ಈ ನಕ್ಷತ್ರದವರು ಹೇಳಿದಂಥವರು ರೋಹಿಣಿ ನಕ್ಷತ್ರದಲ್ಲಿ ಪ್ರಾಪ್ತವಾದ ದಿನ ನೀವು ದಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ನೋಡಿ. ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಹಾಗಾಗಿ ಇದಿಷ್ಟು ಕೂಡ ಈ ನಕ್ಷತ್ರಗಳಿಗೆ ಇರುವಂತಹ ಪರಿಹಾರ ಹಾಗೆ ಒಂದು ದಾನದ ವಿಚಾರವಾಗಿ ಆಯಿತು. ಇನ್ನು ಯಾವ ಸಮಯದಲ್ಲಿ ಖರೀದಿಯನ್ನು ಮಾಡಬೇಕು ಈ ಒಂದು ವಸ್ತುಗಳನ್ನು, ಅಥವಾ ಯಾವುದೇ ನಕ್ಷತ್ರ ಅಥವಾ ರಾಶಿ ಗೊತ್ತಿಲ್ಲ ಅಂತಂದವರು ಯಾವ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಯಾರಿಗೆ ನಕ್ಷತ್ರ ಗೊತ್ತಿಲ್ಲ ಅಂತ ಹೇಳೋರು, ಅಥವಾ ಪ್ರತಿಯೊಬ್ಬರು ಕೂಡ ನಾವು ಕೂಡ ಆಚರಣೆಯನ್ನು ಮಾಡ್ತೀವಿ ಅಂತ ಏನಾದರೂ ನೀವು ಬಯಸಿದ್ರೆ, ನಾಳೆ ದಿನ ಹಿತ್ತಾಳೆಗೆ ಸಂಬಂಧಪಟ್ಟಿರುವಂತಹ ವಿಗ್ರಹಗಳನ್ನು ಖರೀದಿಯನ್ನು ಮಾಡಬಹುದು. ವಿಶೇಷವಾಗಿ ರಾಯರ ಮಠಗಳಿಗೆ ಪ್ರತಿಯೊಬ್ಬರು ಕೂಡ ಭೇಟಿ ಕೊಡೋದು ಬಹಳ ವಿಶೇಷ. ಹಾಗೆ ರಾಯರಿಗೆ ಸೇವೆಗಳನ್ನು ಮಾಡುವಂಥದ್ದಾಗಿರ್ಬೋದು, ಹಾಗೆ ತುಪ್ಪದ ದೀಪಗಳನ್ನು ಬೆಳಗಿಸುವಂಥದ್ದಾಗಿರ್ಬೋದು, ಹಾಗೆ ರಾಯರ ಮಠಗಳಲ್ಲಿ ಗಂಧಲೇಪನವನ್ನು ಮಾಡಿರ್ತಾರೆ, ಅದನ್ನು ಹೋಗಿ ದರ್ಶನವನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ಗಂಧಲೇಪನಕ್ಕೆ ನೀವು ಸೇವೆಯನ್ನು ಕೊಡೋದಾಗಿರ್ಬೋದು, ನೀವು ಮಾಡ್ಬೋದು. ಹಾಗೆ ಹಳದಿ ಬಣ್ಣದ ವಸ್ತುಗಳನ್ನು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಖರೀದಿಯನ್ನು ಮಾಡುವಂಥದ್ದಾಗಿರ್ಬೋದು. ಹಾಗೆ ಹಳದಿ ಬಣ್ಣದ ಬಟ್ಟೆಗಳನ್ನು ನೀವು ದಾನವಾಗೂ ಕೂಡ ರಾಯರ ಮಠಗಳಲ್ಲಿ ನೀವು ಕೊಡಬಹುದು. ಅಥವಾ ನಿಮ್ಮ ಮನೆಗಳಲ್ಲಿ ರಾಯರ ವಿಗ್ರಹ ಇದ್ದರೆ ಅಥವಾ ಶ್ರೀಕೃಷ್ಣನ ವಿಗ್ರಹ ಇದ್ದರೆ ನೀವು ಗಂಧಲೇಪನವನ್ನು ಮನೆಯಲ್ಲೇ ಮಾಡಬಹುದು. ಇದನ್ನು ಕೂಡ ನೀವು ಆಚರಣೆಯನ್ನು ಮಾಡ್ಕೊಳ್ಬೋದು. ಇದಿಷ್ಟು ಕೂಡ ಈ ಒಂದು ಯಾರು ಚಿನ್ನ ಬೆಳ್ಳಿ ಖರೀದಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂಥವರು ಆಚರಣೆಯನ್ನು ಮಾಡ್ಕೊಳ್ಳುವಂಥದ್ದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಖರೀದಿಯನ್ನು ಮಾಡುವಂಥ ವಸ್ತು ಯಾವುದು ಅಂದರೆ ಅದು ಅವಲಕ್ಕಿ, ಬೆಲ್ಲ, ಹಾಗೆ ತುಪ್ಪದ ಖರೀದಿ ಪ್ರತಿಯೊಬ್ಬರು ಕೂಡ, ಹಾಗೆ ಹಾಲಿನ ಖರೀದಿಯನ್ನು ನೀವು ಮಾಡಬಹುದು. ಇದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಅರಿಶಿನ ಕುಂಕುಮವನ್ನು ಖರೀದಿಯನ್ನು ಮಾಡುವಂಥದ್ದಾಗಿರ್ಬೋದು. ಇದೆಲ್ಲರೂ ಕೂಡ ಮಂಗಳಕರ ವಸ್ತುಗಳಾಗಿರೋದ್ರಿಂದ ಈ ಖರೀದಿಯನ್ನು ಕೂಡ ಮಾಡಬಹುದು. ಇನ್ನು ಯಾವ ಸಮಯದಲ್ಲಿ ಖರೀದಿಯನ್ನು ಮಾಡಬೇಕು, ಜೊತೆಗೆ ನಾನೀಗ ತಿಳಿಸುವಂಥ ಸರಳವಾಗಿರುವಂಥ ತಂತ್ರ ಪರಿಹಾರವನ್ನು ಕೂಡ ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾಳೆ ದಿನ ಅಕ್ಷಯ ತೃತೀಯಗೆ ಅತ್ಯಂತ ಶುಭ ಮುಹೂರ್ತ ಅಂತ ತೆಗೆದುಕೊಂಡಾಗ ನಮಗೆ ಬೆಳಗ್ಗೆ 6:05 7:38 ಕೂಡ ಇದು ಉತ್ತಮವಾದಂಥ ಸಮಯ. ಈ ಒಂದು ಸಮಯದಲ್ಲಿ ವಸ್ತುಗಳ ಖರೀದಿಯನ್ನು, ಅಂದರೆ ನನಗೇನೆಲ್ಲ ವಸ್ತುಗಳನ್ನು ಖರೀದಿಯನ್ನು ಮಾಡಿ ಅಂತ ಹೇಳಿದ್ದೆ ಆ ವಸ್ತುಗಳ ಖರೀದಿಯನ್ನು ಮಾಡಬಹುದು. ಅಥವಾ ನೀವು ಈ ಒಂದು ಸಮಯದಲ್ಲಿ ದೇವಸ್ಥಾನಗಳಿಗೆ ಕನಿಷ್ಠ ಪಕ್ಷ ಹಾಲಿನ ಅಭಿಷೇಕಕ್ಕಾಗಿ ದಾನವನ್ನು ಕೂಡ ಕೊಡ್ಬೋದು. ಇನ್ನು ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ವಸ್ತುಗಳ ಖರೀದಿಯನ್ನು ಕೂಡ ಅಕ್ಷಯ ತೃತೀಯದ ದಿನ ನೀವು ಮಾಡಬಹುದು. ಹಾಗೆ ಚಿನ್ನವನ್ನು ಅಥವಾ ಬೆಳ್ಳಿ ಪದಾರ್ಥಗಳನ್ನು ಯಾರು ಖರೀದಿಯನ್ನು ಮಾಡಬೇಕು ಮಾಡಬಾರ್ದು ಅಂತ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸಾಧ್ಯವಾದಷ್ಟು ಭರಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಖ, ಹಾಗೆ ಪೂರ್ವ ಪಾಲ್ಗುಣಿ ಅಥವಾ ಪುಬ್ಬ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಪೂರ್ವ ಭಾದ್ರಪದ, ರೇವತಿ ನಕ್ಷತ್ರದವರು ಬೆಳ್ಳಿಯ ಖರೀದಿಯನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಮುತ್ತು, ಪರ್ಲ್ ಅಂತ ನಾವೇನು ಹೇಳ್ತೀವಿ, ಇದನ್ನು ಕೂಡ ಖರೀದಿಯನ್ನು ಮಾಡಬೇಡಿ. ಇನ್ನುಳಿದ ಹಾಗೆ ನೀವು ಬೇಕಿದ್ದರೆ ದಾನವಾಗಿ ಕೊಡ್ಬೋದು, ಬೆಳ್ಳಿ ದಾನವನ್ನು ಕೊಡ್ಬೋದು, ಅಥವಾ ಮುತ್ತಿಗೆ ಸಂಬಂಧಪಟ್ಟಿರುವ ಹಾಗೆ ನೀವು ದಾನವನ್ನು ಕೂಡ ಕೊಡ್ಬೋದು. ಆದರೆ ಖರೀದಿಯನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಮುಹೂರ್ತದ ವಿಚಾರವಾಗಿ ಬರೋದಾದರೆ
7 ಗಂಟೆ 36 ನಿಮಿಷದಿಂದ 9 ಗಂಟೆ 38 ನಿಮಿಷ ಈ ಸಮಯವೂ ಕೂಡ ಉತ್ತಮವಾಗಿರುವಂಥ ಸಮಯನೇ. ಈ ಎರಡು ಒಂದು ಸಮಯಗಳಲ್ಲಿ ನೀವು ವಸ್ತುಗಳ ಖರೀದಿಯನ್ನು ಮಾಡ್ಬೋದು, ಹಾಗೆ ದಾನಗಳನ್ನು ಕೂಡ ಕೊಡ್ಬೋದು. ಇನ್ನು ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಪೂಜೆಗಳನ್ನು ನೀವು ಮಾಡ್ತೀರಾ ಅಂತಂದರೆ ಬೆಳಗ್ಗೆ 7 ಗಂಟೆ 36 ನಿಮಿಷದಿಂದ 9 ಗಂಟೆ 38 ನಿಮಿಷ ಏನಿದೆ ಈ ಒಂದು ಸಮಯ ಬಹಳನೇ ಉತ್ತಮ ಅಂತಲೇ ಹೇಳ್ಬೋದು. ವೃಷಭ ಲಗ್ನ ಪ್ರಾಪ್ತಿ ಇರುತ್ತೆ, ಹಾಗೆ ಲಗ್ನದಲ್ಲಿ ಶುಕ್ರ ಮತ್ತು ಚಂದ್ರರು ಸ್ಥಿತರಿದ್ದಾರೆ. ಹಾಗೆ ಇಲ್ಲಿ ಬಹಳ ವಿಶೇಷವಾದಂಥ ಯೋಗವೂ ಕೂಡ ಇದೆ, ಸೌಭಾಗ್ಯ ಯೋಗ ಪ್ರಾಪ್ತಿ ಕೂಡ ಇದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಲಕ್ಷ್ಮಿಗೆ ಸಂಬಂಧಪಟ್ಟಿರೋ ಹಾಗೆ ಪೂಜೆಗಳನ್ನು ನೀವು ಮಾಡ್ಕೊಳ್ಬೋದು. ಅಕ್ಷಯ ತೃತೀಯ ತಿಥಿ ಮುಗ್ದೋಗುತ್ತೆ ಅಂತ ನೀವು ಹೇಳ್ಬೋದು. ಆದರೆ ತೃತೀಯ ತಿಥಿ ಜೊತೆಗೆ ಚತುರ್ಥಿ ತಿಥಿ ಪ್ರಾಪ್ತಿ ಇದ್ದಾಗ, ಸಂಯುಕ್ತವಾಗಿದ್ದಾಗ ಅದು ಬಹಳ ವಿಶೇಷವಾದ ಯೋಗವನ್ನು ತಂದುಕೊಡುತ್ತೆ ನಮಗೆ. ಹಾಗಾಗಿ ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ನೀವು ಮಾಡಬಹುದು. ಇನ್ನು ಇದೇ ಸಮಯದಲ್ಲಿ ತಂತ್ರ ಪರಿಹಾರಕ್ಕಾಗಿ ಹೊಸದಾಗಿ ಹಳದಿ ವಸ್ತ್ರವನ್ನು ಖರೀದಿಯನ್ನು ಮಾಡಿ ಈ ಒಂದು ವಸ್ತ್ರವನ್ನು ಮನೆಗೆ ತೆಗೆದುಕೊಂಡು ಬಂದ ನಂತರ ಅದನ್ನು ಕಟ್ ಮಾಡೋದಾಗಲಿ ಇದೆಲ್ಲವನ್ನು ಕೂಡ ಮಾಡೋ ಹಾಗೆ ಇಲ್ಲ. ಆದರೆ ನೀವು ಆ ಒಂದು ಅಂಗಡಿಗಳಲ್ಲಿ ಖರೀದಿಯನ್ನು ಮಾಡೋದಿದ್ದರೆ ನೀವು ಅಲ್ಲೇ ಅದನ್ನು ಕಟ್ ಮಾಡಿಸಿ ನೀವು ತೆಗೆದುಕೊಂಡು ಬರಬೇಕಾಗತ್ತೆ. ಇದನ್ನು ಬೇಕಿದ್ರೆ ನೀವು ಇವತ್ತು ಸಂಜೆ ಹೋಗಿ ಕೂಡ ಖರೀದಿಯನ್ನು ಮಾಡಿ ತೆಗೆದುಕೊಂಡು ಬಂದು ನಾಳೆ ದಿನ ನಾನೇನು ಆ ಮುಹೂರ್ತವನ್ನು ಹೇಳಿದೆ ನಿಮಗೆ 7 ಗಂಟೆ 36 ನಿಮಿಷದಿಂದ 9 ಗಂಟೆ 38 ನಿಮಿಷದ ಒಳಗಾಗಿ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು. ಅಥವಾ ನಾವು ಬೆಳಗ್ಗೆ ಆಗುತ್ತೆ, ಬೆಳಗ್ಗೆನೇ ನಮಗೆ ಶುಭ ಮುಹೂರ್ತ, ನಾವು ಅದನ್ನು ಕೂಡ ಮಾಡ್ಕೊಳ್ತೀವಿ ಅಂತಂದರೆ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ 38 ನಿಮಿಷದವರೆಗೂ ಕೂಡ ನಿಮಗೆ ಉತ್ತಮವಾಗಿರುವಂಥ ಸಮಯನೇ. ಈ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಿ. ಹೊಸದಾದ ಹಳದಿ ವಸ್ತ್ರದಲ್ಲಿ ನಾಗಕೇಸರ ಅಂತ ಬರುತ್ತೆ. ನಾನೀಗ ಇಲ್ಲಿ ತೋರಿಸ್ತಾ ಇರೋವಂಥ ಒಂದು ಪಿಕ್ಚರನ್ನು, ಇದನ್ನು ಗ್ರಂಥಿಕೆ ಅಂಗಡಿಗಳಲ್ಲಿ ನೀವು ಕೇಳಿ. ನಾಗಕೇಸರವನ್ನು ತೆಗೆದುಕೊಂಡು ಬನ್ನಿ. ಜೊತೆಗೆ ಅರಿಶಿನದ ಕೊಂಬು ಕೂಡ ಮುಖ್ಯ. ಜೊತೆಗೆ ಒಂದು ಬಟ್ಟಲೊಡಿಕೆ, 1 ರೂಪಾಯಿ ನಾಣ್ಯ, ಹಾಗೆ ತಾಮ್ರದ ತುಂಡು ಅಥವಾ ನಾಣ್ಯವನ್ನು ಕೂಡ ನೀವು ಇಡಬಹುದು. ತಾಮ್ರದ ತುಂಡು ಅಥವಾ ತಾಮ್ರದ ಕಾಯಿನ್ಸ್ಗಳನ್ನು ಕೂಡ ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದ್ರೆ ನಿಮಗೆ ಸಿಗುತ್ತೆ, ಅದನ್ನು ತೆಗೆದುಕೊಂಡು ಬರ್ಬೋದು. ಮತ್ತು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಇದನ್ನು ಗಂಟು ಕಟ್ಟಬೇಕು. ಅಂದರೆ ನಾರ್ಮಲಾಗಿ ಪೂಜೆ ಧೂಪ ದೀಪ ಎಲ್ಲವನ್ನು ಕೂಡ ಮಾಡಬೇಕು. ಹಾಗಾಗಿ ಇದನ್ನು ಗಂಟು ಕಟ್ಟಿ ಲಕ್ಷ್ಮೀ ವಿಗ್ರಹ ಅಥವಾ ಲಕ್ಷ್ಮೀ ಫೋಟೋ ಇದ್ದರೆ ಅಲ್ಲಿ ಇಟ್ಟು ನೀವು ಇದಕ್ಕೆ ಧೂಪ ದೀಪ ಮಾಡಿ ಸರಳವಾಗಿ ತುಪ್ಪದಲ್ಲಿ ಮಾಡಿರುವಂಥ ನೈವೇದ್ಯವನ್ನು ನೀವು ಲಕ್ಷ್ಮಿಗೆ ತೋರಿಸ್ಬೋದು. ಅಥವಾ ಹಾಲು ಸಕ್ಕರೆಯನ್ನು ಹಾಕಿ, ಯಾಕಂದರೆ ಹಾಲು ಚಂದ್ರನ ಒಂದು ತತ್ವ, ಹಾಗೆ ಸಕ್ಕರೆ ಬಂದು ಶುಕ್ರನಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ಹಾಲು ಸಕ್ಕರೆ ನೈವೇದ್ಯವನ್ನು ಕೂಡ, ಯಾಕಂದರೆ ಬೆಳಗ್ಗೆನೇ ಪೂಜೆ ಮಾಡ್ತಿದ್ದೀವಿ, ನೈವೇದ್ಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತಂದ ಮಟ್ಟದಲ್ಲಿ ನೀವು ಇದನ್ನು ನೈವೇದ್ಯವಾಗಿ ಲಕ್ಷ್ಮಿಗೆ ತೋರಿಸಿ ಓಂ ಶ್ರೀಂ ಶ್ರೀಯೈ ನಮಃ ಈ ಒಂದು ಮಂತ್ರವನ್ನು ಯಥಾಶಕ್ತಿ ಜಪವನ್ನು ಮಾಡಬೇಕು. ನಿಮಗೆ ಸಾಧ್ಯ ಆಯಿತು ಅಂದರೆ 11 ಮಾಲೆ, ಅಂದರೆ 108ರ ರೀತಿಯಲ್ಲಿ 11 ಮಾಲೆಯನ್ನು ನೀವು ಮಾಡ್ಬೋದು. ಅಥವಾ 1008 ಬಾರಿ ಅಂತ ನಾವೇನು ಹೇಳ್ತೋ ಅಂದರೆ 11 ಮಾಲೆ ಅಂದರೆ 1008 ಬಾರಿ ಕೂಡ ಪಠಣೆಯನ್ನು ಮಾಡಿ ಧೂಪ ದೀಪವನ್ನು ಮಾಡಿ ಈ ಒಂದು ಗಂಟನ್ನು ನಿಮ್ಮ ತಿಜೋರಿ ಅಥವಾ ಹಣ ಇಡುವಂಥ ಸ್ಥಳದಲ್ಲಿ ಇಡಬೇಕು. ಇದನ್ನು ಈ ಒಂದು ಅಕ್ಷಯ ತೃತೀಯದಲ್ಲಿ ನೀವು ಮಾಡಿ ಮುಂದಿನ ಅಕ್ಷಯ ತೃತೀಯದ ಒಳಗೆ ನಿಮ್ಮ ಸಾಲಗಳಾಗಿರ್ಬೋದು ಅಥವಾ ಹಣಕ್ಕೆ ಸಂಬಂಧಪಟ್ಟಿರುವಂತಹ ತೊಂದರೆಗಳೇನಾದರೂ ಇದ್ದರೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ವ್ಯತ್ಯಾಸಗಳು ಕೂಡ ಕಾಣುತ್ತೆ. ಜೊತೆಗೆ ನಿಮ್ಮ ಒಂದು ಆದಾಯ ಬರಲಿಕ್ಕೂ ಕೂಡ ಅನುಕೂಲಗಳು ಕೂಡ ನಿಮಗೆ ಆಗ್ಬೋದು. ಹಾಗಾಗಿ ಈ ಒಂದು ಪರಿಹಾರವನ್ನು ಪ್ರತಿಯೊಬ್ಬರು ಕೂಡ ಮಾಡಿ. ಅಥವಾ ನಮಗೆ ಇದ್ಯಾವುದೇ ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತಂದ ಪಕ್ಷದಲ್ಲಿ ಮಹಾಲಕ್ಷ್ಮಿಯ ಯಾವುದೇ ಮಂತ್ರವನ್ನು, ವಿಶೇಷವಾಗಿ ಕುಬೇರ ಮಹಾಲಕ್ಷ್ಮಿಯ ಮಂತ್ರಗಳನ್ನು ಹೇಳ್ಬೋದು ಅಥವಾ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಬೋದು. ಇದೆಲ್ಲವನ್ನು ಕೂಡ ಪರಿಹಾರಗಳನ್ನು ಮಾಡ್ಕೊಳ್ಳೋಕ್ಕೂ ಮುಂಚೆ ಈ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದಾಗ ಅದನ್ನು ಕಟ್ ಮಾಡೋವಂಥದ್ದು, ಈ ಕೆಲಸಗಳನ್ನು ಸಾಧ್ಯವಾದಷ್ಟು ಮಾಡಲಿಕ್ಕೆ ಹೋಗಬೇಡಿ. ಇದರ ಜೊತೆಗೆ ಪ್ರಥಮವಾಗಿ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ನಂತರ ನಿಮ್ಮ ಕುಲದೇವರು, ಹಾಗೆ ಗ್ರಾಮದೇವರು, ನಿಮ್ಮ ಇಷ್ಟದೇವರು, ಹಾಗೆ ಗುರುಗಳ ಪ್ರಾರ್ಥನೆಯನ್ನು ಮಾಡಿ. ಇದಾದ ನಂತರ ನೀವು ನಾರಾಯಣನನ್ನು ಅಂದರೆ ಮಹಾವಿಷ್ಣುವನ್ನು ಪ್ರಾರ್ಥನೆಯನ್ನು ಮಾಡಿ ನಂತರನೇ ಮಹಾಲಕ್ಷ್ಮಿಯ ಒಂದು
ಪೂಜೆಗಳನ್ನು ಅಥವಾ ಈ ಒಂದು ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಮಹಾವಿಷ್ಣುವಿಗೆ ಪ್ರಾರ್ಥನೆಯನ್ನು ಮಾಡಿ ನಂತರ ಮಹಾಲಕ್ಷ್ಮಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನೀವು ಯಾವ ವಿಚಾರವಾಗಿ ಮಾಡ್ತಿದ್ದೀರಾ, ಅತಿ ಹೆಚ್ಚು ಸಾಲಗಳಿದ್ದರೆ ಸಾಲ ಬಾಧೆ ನಿವಾರಣೆಗಾಗಿ ಈ ಒಂದು ಪರಿಹಾರವನ್ನು ಮಾಡ್ತಿದ್ದೀನಿ, ಅಥವಾ ಹಣಕಾಸಿನ ಅಭಿವೃದ್ಧಿಗಾಗಿ ಈ ಒಂದು ಪರಿಹಾರವನ್ನು ಮಾಡ್ತಿದ್ದೀನಿ, ಅಥವಾ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಪ್ರಾಪ್ತಿಯಾಗಲಿ ಅಂತ ಹೇಳಿ ಈ ಒಂದು ಪರಿಹಾರವನ್ನು ಮಾಡ್ತಿದ್ದೀನಿ. ಈ ರೀತಿಯಲ್ಲೇ ಸಂಕಲ್ಪಗಳನ್ನು ಮಾಡಿಕೊಂಡು ನಂತರನೇ ನೀವು ಈ ಒಂದು ಪರಿಹಾರ ಕ್ರಿಯೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇದಿಷ್ಟನ್ನು ಕೂಡ ಮಾಡಿ ಖಂಡಿತವಾಗ್ಲೂ ಮುಂದಿನ ವರ್ಷದ ಒಳಗಾಗಿ ಅಕ್ಷಯ ತೃತೀಯದ ಒಳಗಾಗಿ ನಿಮ್ಮಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಬದಲಾವಣೆಗಳು ಕಾಣುತ್ತೆ. ಅದಕ್ಕೋಸ್ಕರನೇ ವಿಶೇಷ ದಿನಗಳು, ವಿಶೇಷ ಒಂದು ಮುಹೂರ್ತಗಳನ್ನು ಕೊಡುವಂಥದ್ದು ಇದೇ ಒಂದು ಉದ್ದೇಶಕ್ಕೆ. ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಇನ್ನು ಸೋಮವಾರನೇ ಪ್ರಾಪ್ತಿ ಇರೋದ್ರಿಂದ ನಾನು ಅತಿ ಹೆಚ್ಚು ಹೇಳುವಂಥದ್ದು ದಾರಿದ್ರ್ಯ ದಹನ ಶಿವನ ಸ್ತೋತ್ರವನ್ನು ಅತಿ ಹೆಚ್ಚಾಗಿ ಪಠಣೆಯನ್ನು ಮಾಡಿ ಅಂತ ಪ್ರತಿ ಲಕ್ಷ್ಮಿಯ ವ್ರತಗಳಲ್ಲಿ ಕೂಡ ನಾನು ಹೇಳ್ತಾನೆ ಬರ್ತೀನಿ. ಹಾಗಾಗಿ ನಾಳೆ ದಿನ ಸಾಧ್ಯವಾದಷ್ಟು ಕೂಡ ದಾರಿದ್ರ್ಯ ದಹನ ಶಿವನ ಸ್ತೋತ್ರವನ್ನು ವಿಶೇಷವಾಗಿ ಶಿವನ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಹಾಲಿನ ಅಭಿಷೇಕಕ್ಕೆ ಏನಾದರೂ ಕೊಟ್ಟು ನೀವು ಅಲ್ಲಿ ಕುತ್ಕೊಂಡು ಪಠಣೆಯನ್ನು ಮಾಡಿದ್ರಿ ಅಂದರೆ ಇನ್ನೂ ವಿಶೇಷ ಅಂತಲೇ ಹೇಳ್ಬೋದು. ಸಾಧ್ಯವಾದರೆ ಮಾಡ್ಬೋದು, ಅಥವಾ ಮನೆಯಲ್ಲೇ ನೀವು ಶಿವನ ಪೂಜೆಯನ್ನು ಮಾಡಿ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನೀವು ಈ ಒಂದು ದಾರಿದ್ರ್ಯ ದಹನ ಶಿವನ ಸ್ತೋತ್ರವನ್ನು ಕೂಡ ಸೋಮವಾರ ಆಗಿರೋದ್ರಿಂದ ಬಹಳ ವಿಶೇಷ, ಈ ಸಮಯದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಇನ್ನು ರಾಹುಕಾಲ ಇದೆ, ಸೋಮವಾರ, ಈ ರೀತಿ ಗೊಂದಲಗಳು ಸಾಧ್ಯವಾದಷ್ಟು ಬೇಡ. ನೀವು ಖಂಡಿತವಾಗ್ಲೂ ಈ ಒಂದು ಪರಿಹಾರವನ್ನು ಮಾಡಬಹುದು. ಹಾಗೂ ನಮಗೆ ಸಮಯದ ಅಥವಾ ರಾಹುಕಾಲಕ್ಕೆ ಸಂಬಂಧಪಟ್ಟಿರೋ ಹಾಗೆ ಭಯ ಇದೆ ಅಂತನ್ನೋರು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ 38 ನಿಮಿಷದ ಒಳಗಾಗಿ ನೀವು ಈ ಒಂದು ತಂತ್ರ ಪರಿಹಾರವನ್ನು ಮಾಡ್ಕೊಳ್ಬಹುದು. ಇದರ ಜೊತೆಗೆ ನಿಮ್ಮ ಮನೆಗಳಲ್ಲಿ ಲಕ್ಷ್ಮಿಯ ಒಂದು ಯಂತ್ರಗಳಿದೆ ಅಥವಾ ಲಕ್ಷ್ಮಿ ಸಂಬಂಧಪಟ್ಟಂತೆ ಏನಾದರೂ ಯಂತ್ರಗಳನ್ನು ಇಟ್ಟಿದ್ದೀವಿ, ಸ್ಥಾಪನೆಯನ್ನು ಮಾಡಿದ್ದೀವಿ ಅಂದರೆ ನೀವು ಅಲ್ಲಿ ಪೂಜೆಯನ್ನು ಮಾಡಬಹುದು. ಹಾಗೆ ಕೆಂಪು ಹೂಗಳನ್ನು ಏರಿಸಿ ಮಹಾಲಕ್ಷ್ಮಿಗೆ ಅರ್ಚನೆಯನ್ನು ಮಾಡಬಹುದು. ಹಾಗೆ ವಿಶೇಷವಾಗಿ ಮಹಾಲಕ್ಷ್ಮಿಗೆ, ವಿಷ್ಣು ಸಮೇತ ಮಹಾಲಕ್ಷ್ಮಿಗೆ, ಗಣಪತಿಗೆ ಪ್ರಾರ್ಥನೆಯನ್ನು ಮಾಡೇನೆ ನೀವು ತುಪ್ಪದ ದೀಪಗಳನ್ನು ಬೆಳಗಿಸಿ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡುವಂಥದ್ದು. ನೀವು ಯಾವುದೇ ಕಾರ್ಯಗಳನ್ನು ಅಥವಾ ಚಿನ್ನ ಬೆಳ್ಳಿ ಈ ಖರೀದಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಪ್ರತಿಯೊಬ್ಬರು ಕೂಡ ನಾಳೆ ದಿನ ಅಷ್ಟೋತ್ತರವನ್ನು ಹೇಳಿ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿ. ಇದು ಬಹಳ ವಿಶೇಷ. ಇನ್ನು ಭೋಜನ ವ್ಯವಸ್ಥೆಯನ್ನು ನೀವು ಬರೀ ಮನುಷ್ಯರಿಗಷ್ಟೇ ಅಲ್ಲದೆ ನೀವು ಪ್ರಾಣಿಗಳಿಗೂ ಕೂಡ ಮಾಡಿಸಿದ್ರೆ ಇನ್ನೂ ಉತ್ತಮ ಅಂತಲೇ ಹೇಳ್ಬೋದು. ನಾಯಿಗಳಿಗೆ ಅವತ್ತಿನ ದಿನ ಹಾಲನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಹಾಲನ್ನು ಹಾಕುವಂಥದ್ದಾಗಿರ್ಬೋದು, ಅಥವಾ ಹಸುವಿಗೆ ಗೋಮಾತೆಗೆ ಗೋಗ್ರಾಸವನ್ನು ಕೊಡುವಂಥದ್ದಾಗಿರ್ಬೋದು, ಗೋಮಾತೆಗೆ ಪೂಜೆಯನ್ನು ಮಾಡುವಂಥದ್ದಾಗಿರ್ಬೋದು ನೀವು ಮಾಡ್ಬೋದು. ಅಥವಾ ಇರುವೆಗಳಿಗೆ ಸಕ್ಕರೆಯನ್ನು ಹಾಕುವಂಥದ್ದಾಗೋದು ಕೂಡ ಆಗ್ಬೋದು, ಅಥವಾ ಆಲದ ಮರದ ಬಳಿ ಹೋಗಿ ಅಲ್ಲಿ ಸಕ್ಕರೆಗಳನ್ನು ಹಾಕುವಂಥದ್ದಾಗಿರ್ಬೋದು. ಇದನ್ನು ಕೂಡ ನೀವು ಮಾಡ್ಬೋದು. ಪ್ರಾಣಿ ಪಕ್ಷಿಗಳಿಗೆ ಸಾಧ್ಯವಾದಷ್ಟು ನೀವು ಆಹಾರಗಳನ್ನು, ನೀರನ್ನು ಇಡುವಂಥದ್ದು, ಈ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಬೋದು. ಇನ್ನು ಅಗತ್ಯವಿರುವಂಥವರಿಗೆ ದಾನವನ್ನು ಕೊಟ್ಟರೆ ಅದು ಇನ್ನೂ ಹೆಚ್ಚು ಫಲವನ್ನು ನಿಮಗೆ ಕೊಡುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಆಹಾರ ಪದಾರ್ಥಗಳಾಗಿರಲಿ ನೀವು ಕೊಟ್ಟಂತಾಗ ಅವರು ಖುಷಿಯಿಂದ ತೆಗೆದುಕೊಂಡು ತಿನ್ನುವಂಥವ್ರಾಗಿರಬೇಕು. ಅಂದರೆ ಅವರಿಗೆ ಅಗತ್ಯವಿರುವಂಥವರಾಗಿರ್ಬೇಕು, ಅಂಥವರಿಗೆ ನೀವು ಕೊಡ್ಬೋದು. ಹಾಗೆ ಮಹಾಲಕ್ಷ್ಮಿಯ ತಂತ್ರ ಪರಿಹಾರವನ್ನು ಏನು ಹೇಳಿದ್ದೆ ಅದನ್ನು ಮಾಡಿ ಆ ಒಂದು ವಸ್ತುವನ್ನು ಅವತ್ತಿನ ದಿನ ಸಂಪೂರ್ಣವಾಗಿ ಮಹಾಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋ ಬಳಿನೇ ಇಡಬೇಕು. ಸಂಜೆ ಮತ್ತೊಮ್ಮೆ ಪೂಜೆ ಮತ್ತು ಅರ್ಚನೆ ಮಾಡಬೇಕಾಗತ್ತೆ. ಅಥವಾ ಸಾಧ್ಯ ಇಲ್ಲ ಅಂದರೂ ಕೂಡ ಕನಿಷ್ಠ ಪಕ್ಷ ಧೂಪ ದೀಪವನ್ನು ನೀವು ಮಾಡಲೇಬೇಕು. ನಾಳೆ ದಿನ ಸಂಪೂರ್ಣವಾಗಿ ಮಹಾಲಕ್ಷ್ಮಿಯ ಬಳಿ ಇಟ್ಟು ಮರುದಿನ ನೀವು ಅದನ್ನು ತೆಗೆದುಕೊಂಡು ಅಥವಾ ರಾತ್ರಿ ಸಮಯದಲ್ಲಿ ಅದನ್ನು ತೆಗೆದುಕೊಂಡು ತಿಜೋರಿಯಲ್ಲಿ ನೀವು ಇಡಬಹುದು. ಈ ರೀತಿ ಕೂಡ ನೀವು ಈ ಒಂದು ಸರಳ ತಂತ್ರ ಪರಿಹಾರವನ್ನು ಮಾಡಿಕೊಳ್ಬೋದು. ಇದಿಷ್ಟು ಕೂಡ ಅಕ್ಷಯ ತೃತೀಯಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿತ್ತು. ಇನ್ನು ಯಾರು ಚಿನ್ನ ಖರೀದಿಯನ್ನು ಮಾಡೋರಂಥವ್ರಿದ್ದರೆ ತಪ್ಪದೆ ಚಿನ್ನ ಖರೀದಿಯನ್ನು ಕೂಡ ನೀವು ಕೂಡ ಮಾಡಬಹುದು. ಆದರೆ ಸಾಧ್ಯವಾದಷ್ಟು ನಾನು ಹೇಳುವಂಥದ್ದು ದಾನಗಳನ್ನು ಕೊಟ್ಟರೆ ಬಹಳ ವಿಶೇಷ. ದಾನಗಳನ್ನು ಕೊಡಿ. ಈ ಒಂದು ಅಕ್ಷಯ ತೃತೀಯ ಎಲ್ಲರಿಗೂ ಕೂಡ ಅಕ್ಷಯ ಫಲವನ್ನು ಪ್ರಾಪ್ತಿ ಮಾಡಲಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.